ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24-25 ವಾಕ್ಯಗಳು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂದಲೂ ಸತ್ಕಾರ್ಯ ಮಾಡಬೇಕೆಂದಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷ ದಿನವು ಸಮೀಪವಾಯಿತು, ಬರುತ್ತದೆಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯಗಳಲ್ಲಿ ನಾವು ನೋಡುವುದಾದರೆ ಈ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರೊಬ್ಬರು ಪ್ರೇರೇಪಿಸೋಣ. ಪ್ರಿಯರಾದವರೇ, ಮೊದಲನೇದಾಗಿ ನಾವು ಮಾಡಬೇಕಾದ ಕಾರ್ಯ ಇಲ್ಲ, ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಾವು ಪರಸ್ಪರ ಹಿತಚಿಂತಕರಾಗಿರಬೇಕು. ಅಂದರೆ ಇನ್ನೊಬ್ಬರಿಗೆ ಹಿತವನ್ನು ಮಾಡುವವರಾಗಿ, ಮತ್ತೊಬ್ಬರಿಗೆ ಹಿತವನ್ನು ಹಾರೈಸುವವರಾಗಿ, ಮತ್ತವರಿಗೆ ಒಳ್ಳೆಯದು ಬಯಸುವವರಾಗಿ, ಇನ್ನೊಬ್ಬರ ಬಗ್ಗೆ ಹಿತಚಿಂತಕರಾಗಿ ನಾವಿರಬೇಕೆಂತ ಹೇಳೋದು ದೇವರ ಆತ್ಮನು ಹೇಳ್ತಾ ಇದ್ದಾನೆ. ಅಂದರೆ ಸಾಮಾನ್ಯವಾಗಿ ನಾವು ನಮ್ಮನ್ನು ಕುರಿತಾಗಿ ಮಾತ್ರವೇ ಆಲೋಚನೆ ಮಾಡ್ತೇವೆ, ನಮ್ಮ ಜೀವಿತವನ್ನು ಕುರಿತಾಗಿ ಮಾತ್ರವೇ ಆಲೋಚನೆ ಮಾಡ್ತೇವೆ. ನನ್ನ ಜೀವಿತ ಆಯಿತು, ನಾನಾಯಿತು, ಸಭೆ ಆಯಿತು, ಹೋಗೋದಾಯಿತು, ಬರೋದಾಯಿತು ಅಂತೇಳಿ ನಾವು ಚಿಂತಿಸ್ತಾ ಇರ್ತೇವೆ. ಆದರೆ ಇಲ್ಲಿ ದೇವರ ಆತ್ಮನ ಹೇಳ್ತಿರುವಂಥ ಕಾರ್ಯ ಸರಿಯಾಗಿ ನಾವು ಗಮನಿಸಬೇಕು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತರಿಬೇಕಂತ. ನೋಡ್ರಿ, ಹಿತಚಿಂತಕರಾಗಿರೋದು ಮಾತ್ರವಲ್ಲ, ಪ್ರೀತಿಸುತ್ತರಳಿರಬೇಕು. ಅಂದರೆ ಪ್ರೀತಿಯನ್ನು ತೋರಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಅವರು ನಿಮ್ಮನ್ನು ಎಷ್ಟೇ ನಿಮಗೆ ವಿರುದ್ಧವಾಗಿದ್ದರೂ ಸರಿ, ಅವರು ನಿಮಗೆ ವಿರುದ್ಧವಾಗಿ ತಪ್ಪುಗಳನ್ನು ಮಾಡಿದ್ರು ಸರಿ, ನಿಮಗೆ ವಿರುದ್ಧವಾಗಿ ಕೆಟ್ಟದ್ದನ್ನು ಮಾಡಿದ್ರು ಸರಿ, ನಿಮಗೆ ವಿರುದ್ಧವಾಗಿ ಒಳ್ಳೆಯದನ್ನು ಮಾಡಿದ್ರು ಸರಿ, ನಿಮಗೆ ದ್ರೋಹ ಮಾಡಿದ್ರು ಸರಿ, ನಿಮಗೆ ಮೋಸ ಮಾಡಿದ್ರು ಸರಿ, ನಿಮ್ಮನ್ನು ನೋಯಿಸಿದ್ರು ಸರಿ, ನಿಮಗೆ ವಂಚನೆ ಮಾಡಿದ್ರು ಸರಿ, ನಿಮ್ಮ ಮೇಲೆ ಕೆಟ್ಟ ಹೆಸರನ್ನು ತಂದವರು ಹಾಕಿದ್ರು ಸರಿ, ಅವ್ರನ್ನ ಯಾರೇ ಹಾಕಿದ್ರು ಕೂಡ ನೀವೇನು ಮಾಡಬೇಕಂತೆ, ಪ್ರೀತಿಸುತ್ತರಳಿರಬೇಕು. ಯಾಕಂದ್ರೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರಾದರೆ ಇಲ್ಲಿ ದೇವರ ಆತ್ಮನ ಎರಡನೇದಾಗಿ ಹೇಳ್ತಾ ಇದ್ದಾನೆ, ಅದು ಮಾತ್ರವಲ್ಲದೆ ಪ್ರೀತಿಸುತ್ತಿರಲೇಬೇಕು, ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಅಂದರೆ ಸತ್ಕಾರ್ಯ ಅಂದರೆ ಏನು? ಒಳ್ಳೆಯಂಥ ಕಾರ್ಯ, ಒಳ್ಳೆ ಕಾರ್ಯ ಮಾಡಬೇಕು. ನಾವು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡಬಾರ್ದು, ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಬೇಕು. ಅಂದರೆ ಅಪಕಾರಕ್ಕೆ ಅಪಕಾರ ಮಾಡಿದೆ ಅಂದರೆ ನಿಮಗೆ ಕೆಟ್ಟದವರು ಮಾಡಿದ್ದಾರೆ, ಯಾರೋ ಒಬ್ರು ನಿಮ್ಮ ಜೀವಿತದಲ್ಲಿ ಕೆಟ್ಟದನ್ನು ಮಾಡಿಬಿಟ್ಟಿದ್ದಾರೆ ಅಂದರೆ ಅವ್ರಿಗೂ ನೀವು ಕೆಟ್ಟದ್ದನ್ನು ಬಯಸೋದಲ್ಲ, ಕೆಟ್ಟದನ್ನು ಮಾಡೋದಲ್ಲ, ಬದಲಾಗಿ ಅವರಿಗೆ ಒಳ್ಳೆಯದನ್ನು ಮಾಡ್ರಿ, ಒಳ್ಳೆಯದನ್ನು ಬಯಸ್ರಿ, ಅವರ ಜೀವಿತದಲ್ಲಿ ಒಳ್ಳೆಯದು ನಡಿಲೆಂಬುದಾಗಿ ಪ್ರಾರ್ಥನೆ ಮಾಡಿರಿ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ವೈರಿಗಳನ್ನು ಸಹ ನೀವು ಪ್ರೀತಿಸಬೇಕೆಂಬುದಾಗಿ. ಅದರ ಕೆಳಗಡೆ ದೇವರ ಆತ್ಮನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಪ್ರೇರೇಪಣೆ ಮಾಡಬೇಕು. ನಾವು ಎಲ್ಲರನ್ನೂ ಕೂಡ ಏನು ಮಾಡ್ಬೇಕಂತೆ, ಪ್ರೇರೇಪಣೆ ಮಾಡಬೇಕು. ಪ್ರೇರೇಪಿಸೋದು ಅಂದ್ರೆ ಏನು? ಎಲ್ಲರನ್ನು ಎಚ್ಚರಿಸುವಂಥದ್ದಾಗಿರ್ಬೋದು. ಇನ್ನೊಂದು ರೀತಿಯಲ್ಲಿ ಇದನ್ನು ಮಾಡ್ರಿ, ಈ ರೀತಿ ಪ್ರಾರ್ಥಿಸ್ರಿ, ಈ ರೀತಿ ನಡ್ಕೊಳ್ರಿ ಅಂತ ಹೇಳಿ ತಿಳಿಸುವಂಥದ್ದಾಗಿರ್ಬೋದು. ಎರಡನೇದಾಗಿ ದೇವರ ಆತ್ಮ ಹೇಳ್ತಾರೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಪ್ರಿಯರಾದವರೇ, ಅನೇಕರು ಇವತ್ತು ಏನು ಮಾಡ್ತಾರೆ ಅಂದರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬಿಟ್ಟಿರ್ತಾರೆ. ಸಭೆಯಾಗಿ ಕೂಡಿಕೊಳ್ಳೋದು ಅಂದರೆ ಏನು? ಒಂದು ಜಾಗದಲ್ಲಿ, ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ, ಒಂದು ಸ್ಥಳದಲ್ಲಿ 4-5 ಜನ ಅಥವಾ 2ಕ್ಕಿಂತ ಜಾಸ್ತಿ ಜನ ಸೇರಿದ್ರೆ ಅದನ್ನು ಸಭೆ ಅಂತ ಹೇಳಿ ಕರೀತಾರೆ. ಅಂದರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನ ಏನು ಮಾಡಿಬಿಟ್ಟಿದೆ ಅಂದರೆ ಇವತ್ತಿನ ಜೀವಿತದಲ್ಲಿ ನಾವು ನೋಡೋದಾದ್ರೆ ಅನೇಕ ಸಭೆಗೆ ಬರೋದಿಲ್ಲ. ಯಾವ ರೀತಿ ಬರ್ತಾ ಇಲ್ಲ ಅಂದರೆ ಆನ್ಲೈನ್, ಈ ಕೊರೋನಾ ಬಂದ ಮೇಲೆ ಅನೇಕರು ಆನ್ಲೈನ್ ಸರ್ವಿಸ್ ನೋಡಿದ್ರೆ ಸಾಕಲ್ವಾ, ಆನ್ಲೈನಲ್ಲಿ ನಾನು ವಾಕ್ಯ ಕೇಳ್ತೀನಲ್ವಾ, ಆನ್ಲೈನಲ್ಲಿ ನಾನು ಚರ್ಚ್ ಅಟೆಂಡ್ ಮಾಡ್ತೀನಲ್ವಾ, ಆನ್ಲೈನಲ್ಲೇ ನಾನು ದೇವರ ವಾಕ್ಯನ ಕೇಳ್ಕೊಳ್ತೀನಲ್ವಾ, ಆ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿ ಏನು ಮಾಡ್ತಿದ್ದಾರೆ, ಸಭೆಗೆ ಹೋಗೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಸಭೆಗೆ ಹೋಗೋದನ್ನು ಸ್ವಲ್ಪ ದೂರ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದರೆ ಒಂದು ವಾರ ಸಭೆಗೆ ಹೋದ್ರು, ಮತ್ತೊಂದು ವಾರ ಹೋಗ್ತಾ ಇಲ್ಲ, ಇನ್ನೊಂದು ವಾರ ಹೋಗೋದಿಲ್ಲ, ಹಿಂಗೇ ಹೋಗೋದನ್ನು ಸ್ವಲ್ಪನೇ ಕ್ರಮೇಣವಾಗಿ ಬಿಡುತ್ತಾ ಸಭೆಗೆ ಹೋಗೋದನ್ನ ಅನೇಕರು ಬಿಟ್ಟಿದ್ದಾರೆ. ಅಂದ್ರೆ ಅದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಾರೆ. ಸಭೆಗೆ ಹೋಗಿಲ್ಲ ಅಂದ್ರೆ ಏನು ಆಗಲ್ಲ, ಸಭೆಯಾಗಿ ಹೋಗಿ ಸೇರ್ಕೊಳ್ಳಿಲ್ಲ ಅಂದ್ರೆ ಏನಾಗಲ್ಲ ಅನ್ನೋಂಥ ಪರಿಸ್ಥಿತಿಗಳು, ಮನೋಭಾವಗಳು ಅವರ ಜೀವಿತದಲ್ಲಿ ಉಂಟಾಗಿದೆ. ಆದ್ರೆ ದೇವರ ಆತ್ಮನ ಹೇಳ್ತಾರೆ, ಸಭೆಯಾಗಿ ಕೆಲವರು ರೂಢಿಯಾಗಿ ಬಿಟ್ಟಿದ್ದಾರೆ. ಆ ರೀತಿಯಲ್ಲಿ ನೀವು ಬಿಟ್ಟು ಬಿಡದೆ ಸೇರಿಕೊಳ್ಳ್ರಿ, ಒಟ್ಟಾಗಿರ್ರಿ, ಒಮ್ಮನಸ್ಸಾಗಿರ್ರಿ. ಒಮ್ಮನಸ್ಸಿನಲ್ಲಿ ದೇವರ ಅಲ್ಲಿ ಒಟ್ಟಾಗಿ ಸೇರುವ ಸ್ಥಳದಲ್ಲಿ ಎಲ್ಲಿ ಒಟ್ಟಾಗಿ ನಾವು ಸೇರ್ತೀವಿ ಅಲ್ಲಿ ದೇವರ ಆತ್ಮ
ಆತ್ಮನಿದ್ದಾನೆ. ಎಲ್ಲಿ ಇಬ್ಬರು ಮೂವರು ಸೇರ್ತಾರೋ ಅಲ್ಲಿ ದೇವರ ಆತ್ಮನಿದ್ದಾನೆ. ಎಲ್ಲಿ ಇಬ್ಬರು ಮೂವರು ಸೇರಿ ಪ್ರಾರ್ಥಿಸ್ತೀವೋ ಅಲ್ಲಿ ದೇವರ ಆತ್ಮನ ಕಾರ್ಯ ನಡೀತದೆ. ಆದ್ರಿಂದ ಪ್ರೀತಿಯ ದೇವರ ಮಕ್ಕಳೇ, ಸಭೆಯಾಗಿ ಕೆಲವರು ರೂಢಿಯಾಗಿ ಬಿಟ್ಟಿದ್ದಾರೆ. ಆ ರೀತಿ ನಾವು ಕೂಡ ಬಿಟ್ಟು ಬಿಡದೆ ಒಬ್ಬರನ್ನೊಬ್ರು ಏನ್ ಮಾಡೋಣ, ಎಚ್ಚರಿಸೋಣ. ಇವತ್ತು ಸಭೆಗೆ ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದ್ ವಾರ ಬರ್ಲಿಲ್ವಾ, 2ನೇ ವಾರ ಬರ್ಲಿಲ್ವಾ, 3ನೇ ವಾರ ಬರ್ಲಿಲ್ಲ ಅಂದ್ರು ಆ ಕುಟುಂಬ ಯಾಕೆ ಬರ್ತಾ ಇಲ್ಲ, ಆ ಕುಟುಂಬ ಏನಿಗೆ ಬರ್ತಾ ಇಲ್ಲ ಅಂತ ಹೇಳಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಆ ಕುಟುಂಬದ ಬಗ್ಗೆ ವಿಚಾರಿಸ್ಕೊಳ್ಳೋರು. ನಾವು ಆ ರೀತಿ ಇರಬಾರ್ದು. ಏನ್ ಮಾಡ್ಬೇಕು, ಒಂದು ವಾರ ನಿಮ್ಮ ಪಕ್ಕದಲ್ಲಿ ಕೂತಿರೋರು, ಅಂದ್ರೆ ನಿಮ್ಮ ಪಕ್ಕದ ಚೇರಲ್ಲಾಗಿರ್ಬೋದು, ನಿಮ್ಮ ಪಕ್ಕದಲ್ಲಿ ಹಾಸಿಗೆಲಾಗಿರ್ಬೋದು, ಎಲ್ಲೋ ಒಂದು ನೆಲದಲ್ಲಾಗಿರ್ಬೋದು, ಅಥವಾ ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮ ಸಭೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದ್ದಾರೋ ಅವ್ರೊಂದು ವಾರ ಬರ್ಲಿಲ್ಲ ಅಂದ ತಕ್ಷಣ ನೀವು ಗಮನಿಸ್ಬೇಕು. ಮುಂದಿನ ವಾರದಲ್ಲಿ ಏನ್ ಮಾಡ್ಬೇಕು, ಅವ್ರು ಬಂದಾಗ ಅವ್ರ ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋದಾಗಿರ್ಬೋದು, ಅವ್ರ ಮನೇಲಿ ಹೋಗಿ ವಿಚಾರಿಸೋದಾಗಿರ್ಬೋದು, ಕಷ್ಟ ದುಃಖನ ಚಿಂತೆ ಮಾಡೋದಾಗಿರ್ಬೋದು, ಅವ್ರನ್ನ ಎಚ್ಚರಿಸೋದಾಗಿರ್ಬೋದು. ಸಭೆಗೆ ಬರ್ರೆ, ಸಭೆಯಲ್ಲಿ ಸೇರ್ಕೋಬೇಕು, ಸಭೆಯಾಗಿರ್ಬೇಕು, ನಾವು ಒಗ್ಗಟ್ಟಾಗಿರ್ಬೇಕು, ಒಮ್ಮನಸ್ಸಾಗಿರ್ಬೇಕೆಂಬುದು ಹಾಗೆ ನಾವು ಅವರನ್ನ ಎಚ್ಚರಿಸ್ಬೇಕು. ಯಾಕಂದ್ರೆ ಅದರಲ್ಲಿ ಒಗ್ಗಟ್ಟಾಗಿ ಒಮ್ಮನಸ್ಸಾಗಿರೋದನ್ನ ಅನೇಕರು ಬಿಟ್ಟಿದ್ದಾರೆ, ಸಭೆಯಾಗಿ ಕೂಡಿಕೊಳ್ಳೋದನ್ನ ಅನೇಕರು ಬಿಟ್ಟಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಬಿಟ್ಟು ಬಿಡದೆ ನಾವೇನ್ ಮಾಡ್ಬೇಕು, ಪ್ರತಿಯೊಬ್ಬರನ್ನ ಎಚ್ಚರಿಸಬೇಕು. ಅದ್ರ ಕೆಳಗಡೆ ದೇವರ ಆತ್ಮ ಹೇಳ್ತಾನೆ, ಕರ್ತನ ಪ್ರತ್ಯಕ್ಷತ ದಿನವು ಸಮೀಪಿಸುತ್ತಾ ಬರುತ್ತದೆಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡ್ರಿ. ಅಂದ್ರೆ ದೇವರ ಬರೋಣ, ಆ ಒಂದು ಯೇಸು ಕ್ರಿಸ್ತನ 2ನೇ ಬರೋಣ ಅತಿ ಬೇಗನೆ ಇದೆ. ಆದ್ರಿಂದ ಇದನ್ನೇನ್ ಮಾಡ್ರಿ, ಮತ್ತಷ್ಟು ಮಾಡ್ರಿ, ಇನ್ನ ಜಾಸ್ತಿ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನ ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಹೌದು ಸ್ವಾಮಿ, ಇವತ್ತಿನ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರವೇ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸ್ತಿರಬೇಕೆಂದಲೂ ಸತ್ಕಾರ್ಯ ಮಾಡಬೇಕೆಂದಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಎಂಬುದಾಗಿ ಕರ್ತನೆ ಈ ವಾಕ್ಯಗಳ ಮುಖಾಂತರ ನನ್ನೊಂದಿಗೆ ವಿಶೇಷವಾಗಿ ಕರ್ತನೆ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರು ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾದನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.